ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಏನಯ್ಯ, ಈ ಹೋಟೆಲ್ನ ನೀನು ಧರ್ಮಕ್ಕೆ ಅಂತ ನಡೆಸ್ತಾ ಇದೀಯಾ ಅಂತ ಅಜ್ಜಮ್ಮ ಕೇಳ್ತಾಳೆ. ಇಲ್ವಲ್ಲ, ನಾನೇ ಯಾಕೆ ಧರ್ಮಕ್ಕೆ ನಡೆಸ್ಲಿ ಅಂತ ಹೋಟೆಲ್ ಓನರು ಹೇಳ್ತಾರೆ. ಮತ್ತೆ ಆ ಹುಡುಗಿಗೆ ನೀನು ಏನೋ ಪಾಪ ಅಂತ ಕೆಲಸ ಕೊಟ್ಟೆ ಅಂತ ಬೈಕ್ ಬಂದಂಗೆ ಬೈತಾ ಇದ್ದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲಮ್ಮ, ಆ ಹುಡುಗಿ ಏನೋ ಕೆಲಸ ಬಂದ್ಲು ಅಂತ ಕೆಲಸ ಕೊಟ್ರೆ ಒಂದು ದಿವಸನೂ ಸರಿಯಾಗಿ ಕೆಲಸ ಮಾಡಲಿಲ್ಲ. ಪ್ರತಿದಿನ ಏನಾದರೂ ಒಂದು ಇದ್ದಿದ್ದೆ, ಅದಕ್ಕೆ ಕಳಿಸ್ಬಿಟ್ಟೆ ಅಂತ ಹೋಟ್ಲ್ ಓನರು ಹೇಳ್ತಾನೆ. ಅಲ್ಲಯ್ಯ, ಒತ್ತಾರೇನೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇದೆ ಅಂತ ಆ ಹುಡುಗಿ ಅಷ್ಟೊಂದು ಬೇಡ್ಕೊಂಡ್ರೇನು ಮುಖಕ್ಕೆ ಕೊಡ್ದಂಗೆ ಮಾಡಿದ ಕೆಲಸಕ್ಕೆ ಸಂಬಳ ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟೆ. ಇದು ಧರ್ಮನೇ ಅಂತ ಅಜ್ಜಮ್ಮ ಕೇಳ್ತಾಳೆ. ಇಂಥವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲಮ್ಮ, ಒಂಚೂರು ಕೂಡ ಕನಿಕರ ತೋರ್ಸಕ್ಕೆ ಹೋಗ್ಬಾರ್ದು. ನೋಡೋಕ್ಕೆ ಅಮಾಯಕರ ಥರ ಕಾಣ್ತಾರೆ, ಇವ್ರಿಗೆಲ್ಲ ನಿಯತ್ತಿರೋಕ್ಕಿಲ್ಲ. ಈ ಹೋಟ್ಲ್ ಇಲ್ಲಾಂದರೆ ಇನ್ನೊಂದು, ಇವನಲ್ದಿದ್ರೆ ಮತ್ತೊಬ್ಬ ಅನ್ನೋ ಜನ ಅವರು ಅಂತ ಹೋಟ್ಲ್ ಓನರು ಬಾಯ್ಗೆ ಬಂದಂಗೆ ಮಾತಾಡ್ತಿರ್ತಾನೆ. ಏನೋ ಅಂದೆ ಅಂತ ಕಪಾಳಕ್ಕೆ ಒಂದು ಬಿಡ್ತಾಳೆ ಅಜ್ಜಮ್ಮ. ಏನೋ ಬೊಗಳ್ದೆ, ಅವಳ ಬಗ್ಗೆ ಏನೋ ಗೊತ್ತು ನಿನಗೆ, ಅವಳು ಯಾರು ಅಂತವ ನಿಂಗೆ ಗೊತ್ತೇನೋ ಅಂತ ಅಜ್ಜಮ್ಮ ಕೇಳ್ತಿರ್ತಾಳೆ. ಅಮ್ಮ, ಅವಳನ್ನಂದ್ರೆ ನೀವ್ಯಾಕೆ ನನ್ಗೊಡ್ದ್ರಿ ಅಂತ ಹೋಟ್ಲ್ ಓನರು ಹೇಳ್ತಾನೆ. ನೀನು ಆಡಿದ ಮಾತು ಕೊಡ್ದೆ, ಅವಳು ಮನಸ್ಸು ಮಾಡಿದ್ರೆ ನಿನ್ನಂತ 10 ಹೋಟ್ಲ್ಗೆ ಓನರ್ ಆಗ್ತಾಳೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಂಗಾರೆ ಅವಳು ಯಾರಮ್ಮ ಅಂತ ಕೇಳ್ತಾನೆ ಹೋಟ್ಲ್ ಓನರು. ನಿನಗೆ ಮಂತ್ರಿ ಶಿವರಾಮೇಗೌಡ ಗೊತ್ತೇ ಅಂತ ಅಜ್ಜಮ್ಮ ಕೇಳ್ತಾಳೆ. ಅವ್ರು ಯಾರಿಗೆ ಗೊತ್ತಿರಲ್ಲಮ್ಮ ಅಂತ ಹೋಟ್ಲ್ ಓನರು ಹೇಳ್ತಾನೆ. ಅವಳು ಅವ್ರ ಸೊಸೆ, ನಾನು ಅವ್ರವ್ವ, ನಮ್ಮ ಮನೆ ಮಹಾಲಕ್ಷ್ಮಿ ಅವಳು. ನಿನ್ನಂಥವನ್ನ ಕೆಲ್ಸಕ್ಕೆ ಇಟ್ಕೊಂಡು ರಾಜ್ಕುಮಾರಿಯಂಗೆ ಬದುಕಬೇಕಾಗಿರೋಳು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ನಿಜವಾಗ್ಲೂ ಅವರು ಮಂತ್ರಿಗಳ ಸೊಸೆ ಅಂತ ಗೊತ್ತಿರಲಿಲ್ಲಮ್ಮ. ಅಂಥವ್ರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂತಂದರೆ ನಂಬಕ್ಕಾಗ್ತದೆ ಅಂತ ಹೋಟ್ಲ್ ಓನರು ಹೇಳ್ತಿರ್ತಾನೆ. ಅವಳು ಸ್ವಾಭಿಮಾನಿ ಹೆಣ್ಣು, ಅವಳ ಪರಿಸ್ಥಿತಿ ನಿಂತಾವ ಬಂದು ಕೆಲಸ ಮಾಡಂಗೆ ಮಾಡದೆ. ನೀನು ಇಷ್ಟೆಲ್ಲ ಮಾತಾಡಿದ್ರು ತಾನು ಯಾರು ಅಂತ ಅವಳು ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ನೋಡು. ಅಂದ್ಮ್ಯಾಕೆ ಅವಳು ಎಂಥವಳು ಅಂತ ನೀನೇ ಅರ್ಥ ಮಾಡ್ಕೊ. ನೀನು ಕೊಡೋ ದುಡ್ಡಿಗೆ ಅವಳು 1000 ಪಾಲು ನಿಯತ್ತಾಗಿರ್ತಾಳೆ. ಅಂಥವಳ ಬಗ್ಗೆ ನೀನು ನಾಲ್ಗೆ ಹಾರಿಬಿಟ್ಟಿಯಾ ಅಂತ ಅಜ್ಜಮ್ಮ ಕೇಳ್ತಿರ್ತಾಳೆ. ಇತ್ತ ಈಶ್ವರಿ ಇನ್ನೂ ಚಿತ್ರ ಶೆಡ್ಗೆ ಬರ್ತಾರೆ. ಈಶ್ವರಿ ವಿದ್ಯಾ ಶೆಡ್ಡಲ್ಲಿದ್ದವಾಗ ಹೇಳಿದ ಮಾತನ್ನ ನೆನ್ಪು ಮಾಡ್ಕೊತಿರ್ತಾಳೆ. ನೀನು ಮಾಡೋ ಕೆಲ್ಸಕ್ಕೆ ತಕ್ಕಾದಂಗೆ ಬಟ್ಟೆ ತಂದಿದ್ದೀನಿ, ಹೋಗಿ ಹಾಕ್ಕೊಳವ್ವ ಅಂತ ಹೇಳಿ ಬಟ್ಟೆ ತಂದ್ಕೊಟ್ಟಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಿರ್ತಾಳೆ ಈಶ್ವರಿ. ನೋಡ್ದೇನವ್ವ ಆ ವಾಂತಿ ಹೆಂಗೆ ಡ್ಯಾನ್ಸ್ ಮಾಡ್ದಿದ್ಲು ಅಂತ. ಅವ್ವ, ಅವರೇ ತೊಡಿದ ಗುಂಡಿಗೆ ಅವರೇ ಬೀಳೋದಂದ್ರೆ ಇದೇ ಕಣವ್ವ. ಮೊದಲು ಆ 3 ಅಡಿನ ಮಟ್ಟ ಹಾಕ್ಬೇಕಂತ ನಾವೇ ಈ ಶೆಡ್ಡಿಗೆ ಕಳಿಸಿದ್ವು. ಆಮ್ಯಾಕೆ ನಿನ್ನ ನಾದ್ನಿ ಮತ್ತೆ ಅವ್ರ ಮಗಳನ್ನ ಕಳಿಸಿದ್ವು. ಆದರೆ ಹಣೆ ಬರ ನೋಡು, ಇವಾಗ ನಾವೇ ಬಂದು ಇಲ್ಲಿ ರಂಗಾಯ್ತು. ಥೂ, ಏನು ಕರ್ಮನೋ ನಮ್ಮದು. ಯಾಕವ್ವ ಏನು ಮಾತಾಡದೆ ನಿಂತಿದೆಯಲ್ಲ ಅಂತ ಚಿತ್ರ ಹೇಳ್ತಿರ್ತಾಳೆ. ಆ ನಂಟು ಬೆಳೆಸಿ ಗಂಟು ಮಾಡಿಕೊಂಡು ನನ್ನ ಮಗನಿಗೊಂದು ಮನೆ ಕೊಡ್ಸೋಣ ಅಂತ ಇದ್ದೆ. ಆದರೆ ಈಗ ಇದ್ದಿದ್ದ ಸ್ಥಾನವನ್ನು ಕಳ್ಕೊಂಡು ಇಲ್ಲಿ ಬಂದು ನಿಂತಿದ್ದೀವಲ್ಲ, ಏನು ಮಾತಾಡಲಿ ಅಂತಾಳೆ ಈಶ್ವರಿ. ಅದೇನಾದರೂ ಆಗಿರಲಿ ಕಣವ್ವ, ಕಡೆ ತೀರ್ಮಾನವ ಅವರು ಅಪ್ಪನ ಮೇಲೆ ಬಿಟ್ಟರು ತಾನೆ. ಅಪ್ಪ ಒಂದೇ ಒಂದ್ಕಿತ ನಮ್ಮನ್ನು ಕ್ಷಮಿಸ್ಬೋದಿತ್ತಲ್ವಾ. ಇಲ್ಲಿ ಬಂದು ಬದುಕಂಗೆ ಅಪ್ಪನೇ ಮಾಡಿಬಿಡ್ತಲ್ಲವ್ವ. ಅಲ್ಲ, ಅಪ್ಪ ನಮ್ಮನ್ನು ಏನು ಅನ್ಕೊಂಡವನೆ, ಹೆಂಡ್ರು ಮಕ್ಕಳು ಅನ್ಕೊಂಡೈತೋ ಇಲ್ಲ ಶತ್ರುಗಳು ಅನ್ಕೊಂಡೈತೋ ಅಂತ ಚಿತ್ರ ಹೇಳ್ತಿರ್ತಾಳೆ. ಇತ್ತ ಅಜ್ಜಮ್ಮ ಅದೇನೋ ದೊಡ್ಡದಾಗಿ MBBS ಮಾಡೋಳ ಥರ ಆಡ್ತಾ ಇದ್ದಾಳೆ ಅಂತ ಹೇಳ್ತಿದ್ಯಲ್ಲ, ನಿಜವಾಗ್ಲೂ ಅವಳು ಡಾಕ್ಟ್ರು ಓದೋಕ್ಕಂತಾನೆ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಕಣಯ್ಯ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಇಲ್ಲಮ್ಮ, ಅವ್ರ ಬಗ್ಗೆ ಗೊತ್ತಿದ್ದಿದ್ರೆ ನಾನು ಹಂಗೆಲ್ಲ ಮಾತಾಡ್ತಾ ಇರಲಿಲ್ಲ ಅಂತ ಹೋಟ್ಲ್ ಓನರು ಹೇಳ್ತಾನೆ. ನೋಡು, ಬರೀ ಅವಳು ಅಂತಾನೆ ಅಲ್ಲ, ತಮ್ಮ ಸಂಸಾರ ಸಾಕಬೇಕು, ಮಕ್ಕಳು ಬದುಕು ಕಟ್ಕೋಬೇಕು, ಅನ್ವಂತರಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಬರೋ ಯಾವುದೇ ಹೆಣ್ಮಕ್ಳಿಗೆ ನೀನು ಈ ಥರ ಮಾತಾಡಿಯಾ? ದುಡಿಯೋಕೆ ಬರೋ ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಬಿಟ್ಟಿದ್ಯಾ? ಇವತ್ತು ಅವಳನ್ನು ಕೆಲಸದಿಂದ ಓಡಿಸಿದ್ಯಲ್ಲ, ನಾಳೆಗೆ ಈ ನಿನ್ನ ಹೋಟ್ಲು ಇರ್ತದೆ ಅಂತ ಅನ್ಕೊಂಡಿದ್ಯಾ? ಏನು ಮಾಡ್ತೀನಿ ನೋಡ್ತಾ ಇರೋ ಅಂತಾಳೆ ಅಜ್ಜಮ್ಮ. ಅಯ್ಯೋ ಅಮ್ಮ, ಅಂಥ ಕೆಲಸ ಮಾತ್ರ ಮಾಡಬೇಡಿ, ಮಗು ಹೆಂಡ್ರು ಮಕ್ಕಳು ಅವರೇ, ಏನೋ ಗೊತ್ತಿಲ್ಲದೆ ಇಂಥ ತಪ್ಪು ಮಾಡಿದ್ದಕ್ಕೆ ಇಂಥ ಶಿಕ್ಷೆ ಕೊಡಬೇಡಿ ಅಮ್ಮ, ಇನ್ನೊಂದ್ಸಲ ಈ ರೀತಿ ನಡ್ಕೊಳಲ್ಲಮ್ಮ ಅಂತ ಹೋಟ್ಲ್ ಓನರು ಹೇಳ್ತಿರ್ತಾನೆ. ಇದೇ ಕೊನೆ, ಇನ್ನೊಂದ್ಕಿತ ಏನಾದರೂ ಹೆಣ್ಮಕ್ಳಿಗೆ ಈ ಥರ ಮಾತಾಡಿದ್ಯೋ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಸತ್ಯವಾಗ್ಲೂ ಮಾತಾಡಲ್ಲಮ್ಮ ಅಂತ ಹೋಟ್ಲ್ ಓನರು ಹೇಳ್ತಿರ್ತಾನೆ. ಆಯ್ತಾಯ್ತು, ಈಗ ವಿದ್ಯನ್ ಕೆಲಸದ ವಿಷಯ ಏನು ಮಾಡ್ತೀಯಾ ಅಂತ ಅಜ್ಜಮ್ಮ ಕೇಳ್ತಾಳೆ. ಇವಾಗಲೇ ಕರೆಸಿ ಮತ್ತೆ ಕೆಲಸಕ್ಕೆ ಸೇರಿಸ್ಕೊತೀನಮ್ಮ ಅಂತ ಹೋಟ್ಲ್ ಓನರು ಹೇಳ್ತಾನೆ. ಬರೀ ಕೆಲಸಕ್ಕೆ ಸೇರಿಸ್ಕೊಳೋದು ಅಷ್ಟೇ ಅಲ್ಲ, ಅವಳನ್ನ ನಿನ್ನ ಮಗಳ ಥರ ಅಂತ ನೋಡ್ಕೋಬೇಕು. ಆಮೇಲೆ ನಾವು ಇಲ್ಲಿಗೆ ಬಂದಿದ್ದಾಗಲಿ ನಿಂತವ ಮಾತಾಡಿದ್ದಾಗಲಿ ಯಾವುದು ಅವಳಿಗೆ ತಿಳಿಬಾರ್ದು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಆಯಿತು ಕಣಮ್ಮ, ಖಂಡಿತ ಹೇಳೋಕ್ಕಿಲ್ಲ ಅಂತ ಹೇಳಿ ಹೋಟ್ಲ್ ಓನರು ಹೇಳ್ತಾನೆ. ಬರೀ ಅವಳನ್ನ ಮಾತ್ರ ಅಲ್ಲ, ಕೆಲ್ಸಕ್ಕೆ ಬರೋ ಎಲ್ರನ್ನೂ ಗೌರವದಿಂದ ನೋಡ್ಕೋಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ. ನನ್ನ ತಪ್ಪು ನನಗೆ ಅರ್ಥ ಆಯ್ತವ್ವ, ಇನ್ಮೇಲೆ ಎಲ್ರನ್ನೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೋಟ್ಲ್ ಓನರು ಹೇಳ್ತಾರೆ. ಆಯಿತು ಸರಿ ಅಂತಾಳೆ ಅಜ್ಜಮ್ಮ. ಬನ್ನಿ ಏನಾದರೂ ತಿನ್ಕೊಂಡೋಗಿ ಅಂತ ಹೋಟ್ಲ್ ಓನರು ಕೂಗ್ತಾರೆ. ಏನು ಬೇಡ,
ನೋಡು, ನಾನು ನಿನ್ಗೆ ಹೊಡೆದಿದ್ದಕ್ಕೆ ಬೇಸರ ಮಾಡ್ಕೋಬೇಡ. ನಿನ್ನ ಜಾಗದಲ್ಲಿ ನನ್ನ ಮಗ ಇದ್ದು ಇಂಥದ್ದೇ ಕೆಲಸ ಮಾಡಿದರೆ ನಾನು ಅವನಿಗೆ ಹಿಂಗೆ ಕೆರ್ನೆಕ್ಕೆ ಬಾರಿಸ್ತಾ ಇದ್ದೆ. ನೀನು ನನ್ನ ಮಗನಂಗೆಯ, ನಿನಗೂ ಬುದ್ಧಿ ಹೇಳಿದ್ದೀನಿ ಆಟೆಯ ಅಂತಾಳೆ ಅಜ್ಜಮ್ಮ. ಆಯ್ತು ಕಣವ್ವ, ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ ಹೋಟ್ಲು ಓನರು. ಯಾವತ್ತಿದ್ರೇನು ನನ್ನ ಗಂಡ ಮಗ್ಳು ಮುಳ್ಳೆ ಕಣೆ, ಅವನಿರೋದೇ ಚುಚ್ಚಕ್ಕೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಂದರೆ ಜೀವನ ಪೂರ್ತಿ ನಾವು ಇನ್ನಿಲ್ಲೇ ಇರಬೇಕಾ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ, ಪ್ರತಿಯೊಬ್ಬರಿಗೂ ಗ್ರಹಚಾರ ಅನ್ನೋದೇನು ಒಂದಿರ್ತೈತಲ್ಲ ಚಿತ್ರ, ಪ್ರತಿಯೊಬ್ಬರಿಗೂ ಅದು ಬಂದೇ ಬರ್ತದೆ. ಗೇಯ, ನಮ್ಮ ಟೈಮು ಈಗ ಕೆಟ್ಟೈತೆ ಆಟೆಯ, ಇನ್ನು ಮುಂದಕ್ಕೆ ಸರಿ ಹೋಗ್ತದೆ ಅಂತ ಅನ್ಕೊಂಡಿದ್ದೀನಿ. ಈ ಟೈಮ್ ಹಿಂಗೆ ಇರ್ತೀನಿ ಅಂತ ಅಂದ್ರೂ ಈ ಈಶ್ವರಿ ಅದಕ್ಕೆ ಅವಕಾಶ ಮಾಡ್ಕೊಡೋಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ನನಗೆ ಯಾಕೋ ಎಲ್ಲ ಅವಕಾಶನೂ ಕಿತ್ಕೊಬಿಟ್ಟವ್ರೆ ಅನ್ನಿಸ್ತೈತೆ ಅಂತ ಚಿತ್ರ ಹೇಳ್ತಾಳೆ. ನಮ್ಮ ನೆಮ್ಮದಿ ಸಂತೋಷನ ಕಿತ್ಕೊಂಡಿರೋದನ್ನು ಹೆಂಗೆ ವಾಪಸ್ ತಗೋಬೇಕು ಅಂತ ನನಗೂ ಸಂದ ಗೊತ್ತು. ಆದರೆ ಒಂದೇ ಒಂದು ವಿಷಯನ ಮರ್ತುಬಿಟ್ಟವ್ರೆ. ನನಗೆ ಅವಮಾನ ಮಾಡಿರೋರನ್ನ, ನನಗೆ ನ್ಯಾಯ ಮಾಡಿರೋರನ್ನ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಈ ಈಶ್ವರಿಗೆ ಯಾರು ಏನೇ ಕೊಟ್ಟರು ಅದಕ್ಕೆ 10ರಷ್ಟು ಸೇರಿಸಿ ಕೊಟ್ಟೆ ನನಗೆ ಅಭ್ಯಾಸ. ಕೊಡ್ತೀನಿ, ನೋಡ್ತಾ ಇರೋ ಚಿತ್ರ, ಈ ಮನೆಯಲ್ಲಿರೋ ಒಬ್ಬೊಬ್ರಿಗೂ ಹೆಂಗೆ ತಿರ್ಗೇಟ್ ಕೊಡ್ತೀನಿ ಅಂತವ. ಆಗ ಈ ಈಶ್ವರಿ ಯಾರೋ ಅಂತ ಗೊತ್ತಾಗ್ತದೆ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ವಿದ್ಯಾ ಹೊರಡ್ತಿದ್ರೆ ಜಯಕ್ಕ ಅನ್ನೋರು ಬಂದು ಕೂಗ್ತಾ ಇರ್ತಾರೆ. ಓನರು ಕೂಗ್ತವ್ರೆ, ಬಾ ವಿದ್ಯಾ ಅಂತ. ಓನರನ್ನ ಕರ್ಕೊಬರಕ್ಕೆ ಹೇಳಿದ್ರೆ, ಯಾಕಕ್ಕ ಅಂತ ಕೇಳ್ತಾಳೆ ವಿದ್ಯಾ. ಅದು ನನಗೆ ಗೊತ್ತಿಲ್ಲ ಅಂತ ಜಯಕ್ಕ ಹೇಳ್ತಾರೆ. ಸರಿ ನಡಿ ಜಯಕ್ಕ ಅಂತ ಇಬ್ಬರು ಒಳಗಡೆ ಹೋಗ್ತಾರೆ. ಹಣ ಬರಕ್ಕೆ ಹೇಳಿದ್ರಂತೆ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲವ್ವ, ನಾನೇನೋ ಕೋಪದಾಗೆ ಕೆಲಸ ಬಿಟ್ಟು ಹೊಂಟೋಗೋ ಅಂದರೆ ಹೊಂಟೋಗೋದೇನವ್ವ, ನನ್ನನ್ನು ಕ್ಷಮಿಸಿ ಕೆಲಸ ಮಾಡ್ಕೊಂಡು ಹೋಗವ ಅಂತ ಹೋಟ್ಲು ಓನರು ಹೇಳ್ತಾರೆ. ಹಣ ದಿಟ ಹೇಳ್ತಿದ್ದೀರೆ, ನನಗಿಲ್ಲಿ ಕೆಲಸ ಇದ್ದತೆ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೇನಲ್ಲ ಅಲ್ವೇನವ್ವ ಕರೆಸಿದ್ದು ಅಂತ ಹೋಟ್ಲು ಓನರು ಹೇಳ್ತಾರೆ. ಆದರೂ ಹಣ ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಯಿಗೆ ಬಂದಂಗೆ ಬೈದ್ರಿ, ಆದರೆ ಈಗ ದಿಢೀರ್ ಅಂತ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀರಾ, ಇದರಿಂದೆ ಕಾರಣ ಏನಣ್ಣ ಅಂತಾಳೆ ವಿದ್ಯಾ. ಹೋಟ್ಲು ಓನರು ಕೆನ್ನೆ ಮುಟ್ಕೊಂಡು ಅಜ್ಜಮ್ಮ ಕೆನ್ನೆ ಹೊಡೆದಿದ್ದನ್ನು ನೆನೆಸ್ಕೊಂತಿರ್ತಾನೆ. ಅದು ಯಾವುದೋ ಒತ್ತಡದಲ್ಲಿ BP ಮಾತ್ರೆ ತಗೊಳ್ಳೋದೇ ಮರ್ತೋಗಿದ್ದೆ ಕಣವ್ವ. ಆ ಕ್ಷಣದಲ್ಲಿ ನಿಮ್ಮ ಮೇಲೆ ಕೂಗಾಡಿದ್ದೆ, ಹಾಗಾಗಿ ನಿನ್ನ ಮೇಲೆ ಆ ಥರ ಮಾತಾಡಿದೆ ಅಷ್ಟೇ. ಆಮೇಲೆ ಕೂಲಾಗಿ ಯೋಚನೆ ಮಾಡಿದ್ಮೇಲೆ ಹಂಗೆಲ್ಲ ಮಾತಾಡಬಾರ್ದಿತ್ತು ಅಂತ ಅರ್ಥ ಆಯಿತು ಅಂತ ಹೋಟ್ಲು ಓನರು ಹೇಳ್ತಿರ್ತಾನೆ. ಆದರೂ ಹಣ ಅಂತಿರ್ತಾಳೆ ವಿದ್ಯಾ. ಅಯ್ಯೋ, ಆಗಲೇ ಹೇಳಲಿಲ್ವೇ, ಆಗ ಬುದ್ಧಿಗೆ ಎಟ್ಬಿಟ್ಟಿತ್ತು, ಈಗ ತಟ್ಟಿ ಪಟ್ಟಿ ಸರಿ ಮಾಡ್ಕೊಬಿಟ್ಟಿದ್ದೀನಿ. ಇನ್ನೂ ಈ ರೀತಿ ತಪ್ಪಾಗೋಕ್ಕಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗವ್ವ. ಆಮೇಲೆ ಇನ್ನು ಮುಂದೆ ಏನಾದರೂ ಇದ್ದರೆ ನಾನು ತಾವ ಬಂದು ಕೇಳ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ನೀನು ಮಾತ್ರ ಅಲ್ಲ, ನಮ್ಮ ಹೋಟ್ಲಲ್ಲಿ ಎಲ್ಲರೂ ಕೆಲಸ ಮಾಡೋರು ಕುಟುಂಬ ಇದ್ದಂಗೆ. ನಿನಗೆ ತೊಂದರೆ ಆದರೆ ನಾನೇ ಸಪೋರ್ಟ್ ಮಾಡೋದು, ಇನ್ಯಾರು ಮಾಡ್ತಾರೆ? ಇನ್ಮ್ಯಾಕೆ ಎಲ್ಲರೂ ಆರಾಮಾಗಿ ಕೆಲಸ ಮಾಡ್ಕೊಂಡೋಗಿ ಅಂತ ಹೋಟ್ಲು ಓನರು ಹೇಳ್ತಿರ್ತಾನೆ. ಇತ್ತ ಅಜ್ಜಮ್ಮ ಅನ್ನು ಚಂಪಾ ಒಂದು ಕಿಟಕಿ ಹತ್ರ ನೋಡ್ತಾ ಇರ್ತಾರೆ. ಹೆಂಗೆ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ ಕೈ ಸನ್ನೆಯಿಂದ ಚಂಪಾಗೆ. ನಿಮಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಅಣ್ಣ ಅಂತಾಳೆ ವಿದ್ಯಾ. ಈ ಕೆಲಸದ ಅಗತ್ಯ ನನಗೆ ಚಾನೇ ಇತ್ತು, ಮುಂದಕ್ಕೆ ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ತಿರ್ಗಾ ನೀವು ನನ್ನನ್ನು ಕರೆದು ಕೆಲಸ ಕೊಟ್ಟಿದ್ದೀರಾ, ದಿಟ್ವಾಗ್ಲೂ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನಂದೇನಿಲ್ಲವ್ವ, ಎಲ್ಲ ನಿನ್ನ ಹಿಂದೆ ಇರೋ ದೊಡ್ಡವ್ರ ಆಶೀರ್ವಾದ ಕಣವ್ವ ಅಂತ ಹೋಟ್ಲನರ ಹೇಳ್ತಾನೆ. ಅಲ್ಲ ಅಣ್ಣ, ಆದ್ರೂ ಈಟೆಲ್ಲ ಬದಲಾವಣೆ ಅಂತ ವಿದ್ಯೆ ಕೇಳ್ತಾಳೆ. ಅದ್ಯಾವ್ರ ಆಶೀರ್ವಾದ ಅಂತ ಹೇಳಕ್ಕೆ ಬಂದೆ ಕಣವ್ವ ಅಂತ ಹೋಟ್ಲು ಓನರ್ ಹೇಳ್ತಾರೆ. ಸರಿ ಅಣ್ಣ, ಶಾನೆ ಥ್ಯಾಂಕ್ಸು ಅಣ್ಣ, ಕಸ್ಟಮರ್ ಬಂದರು ಅವ್ರಿಗೇನು ಬೇಕು ಅಂತ ಕೇಳ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಆಯಿತು ಹೋಗವ್ವ ಅಂತಾನೆ ಓನರು. ಇತ್ತ ಅಜ್ಜಮ್ಮನ್ನು ಚಂಪಾ ನೋಡ್ತಿರ್ತಾರೆ. ವಿದ್ಯಾ ಕೆಲಸ ಮಾಡೋದನ್ನ ನೋಡಿ ನೊಂದ್ಕೊತಿರ್ತಾರೆ ಇಬ್ರೂ. ಇತ್ತ ವಿನಂತಿ, ಕೈಗೆ ಬಂತು ಬಾಯಿಗೆ ಬರದೆ ಹೋಯ್ತು, ಏನೋ ದೊಡ್ಡದಾಗಿ ಲಾಭ ಆಗ್ತದಂತ ಎಷ್ಟು ಕಷ್ಟಪಟ್ಟು ಪತ್ತೆದಾರಿ ಕೆಲಸ ಬೇರೆ ಮಾಡಿದ್ದೆ, ಆದರೆ ಏನು ಮಾಡೋದು, ಆ ಅದೃಷ್ಟ ಎಲ್ಲ ಡ್ರೈವರು ರಾಕಿ ಪಾಲಾಗೋಯ್ತು ಅಂತ ವಿನಂತಿ ಹೇಳ್ತಿರ್ತಾಳೆ. ದಿಟ ಕಣೆ, ಆ ಹುಡುಗನ ಜೊತೆ ಮದುವೆ ಕ್ಯಾನ್ಸಲ್ ಆಗಿ ನಾವು ಅಂದ್ಕೊಂಡಿದ್ದು ಹುಡುಗನ ಜೊತೆ ಮದುವೆ ಆಗ್ತದಂತ ಎಷ್ಟೆಲ್ಲ ಆಸೆ ಕನಸು ಕಟ್ಕೊಂಡಿದ್ವು, ಈಗ ನೋಡಿದ್ರೆ ಎಲ್ಲ ಗಾಳಿ ಪಾಲಾಯಿತು ಅಂತ ಸಾವಿತ್ರಿ ಹೇಳ್ತಾಳೆ. ಗಾಳಿ ಪಾಲಾಗಿದ್ದು ಅಲ್ಲ ಕಣವ್ವ, ಆ 3 ಅಡಿ ಬಂದು ಅಡ್ಗಾಲ್ ಹಾಕಿದ್ಲು, ಅವಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಮುಳ್ಳುವಾಗ್ತಾಳೆ ಅವಳೇ ಕಣವ್ವ ಅಂತ ವಿನಂತಿ ಹೇಳ್ತಾಳೆ. ಹೌದು ಕಣೆ, ಎಷ್ಟು ತುಳಿದ್ರೂ ಹೆಂಗಾರ ಮೇಲೆ ಎದ್ದು ಬಂದ್ಬಿಡ್ತಾಳೆ. ಒಟ್ಟಿನಲ್ಲಿ ಒಂದು ವಿಚಾರದಲ್ಲಿ ಸರಿ ಇಲ್ಲ ಅಂತ ಪ್ರೂವ್ ಆದ್ರೂ ಇನ್ನು 10 ವಿಚಾರದಲ್ಲಿ ನಾನೇ ಸರಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅದ್ಯಾವ್ರು ಅವಳಿಗೆ ಅವಕಾಶ ಕೊಟ್ಬಿಡ್ತಾನೆ ನೋಡೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ, ಆ 3 ಅಡಿ ರಾಕಿ ಜೊತೆಗೆ ನಿನಗೆ ಬರೋ ಆಸ್ತಿಯಲ್ಲಿ ನನಗೂ ಅರ್ಧ ಕೊಡು ಅಂತ ಏನಾದರೂ ಒಪ್ಪಂದ ಮಾಡಿಕೊಂಡು ಮದುವೆ ಮಾಡಿಸಿರ್ಬೋದೆ ಅಂತಾಳೆ ವಿನಂತಿ. ಅದ್ಯಾರು ಏನು ಒಪ್ಪಂದ ಮಾಡ್ಕೊಂಡಿದ್ದಾರೋ ಅವ್ರು ಯಾರಿಗೇನು ಸಿಕ್ಕೈತೋ, ಆದರೆ ನಮಗೆ ಸಿಕ್ಕಿದ್ದು ಮಾತ್ರ ಚಿಪ್ಪೆ ಅಂತಾಳೆ ಸಾವಿತ್ರಿ. ಅವ್ವ, ನಮಗೆ ಆಸ್ತಿ ಸಿಗಲಿಲ್ಲ ಅಂತ ಬೇಸರ ಇರ್ಬೋದು, ಆದರೆ ನಿಮ್ಮತ್ಗೆನ ಮತ್ತೆ ಅವ್ರ ಮಗಳನ್ನ ಶೆಡ್ಗೋಗಂಗೆ ಮಾಡಿ ಅದ್ಯಾವರು ನಮಗೆ ಸಂತೋಷ ಸಮಾಧಾನ ಆಗಂಗೆ ಮಾಡಿಬಿಟ್ಟ ಕಣವ್ವ ಅಂತ ವಿನಂತಿ ಹೇಳ್ತಾಳೆ. ಹ್ಞೂ ಕಣೆ, ಒಬ್ರಿಗೆ ಒಳ್ಳೇದು ಕೊಟ್ಟರೆ ಒಬ್ರಿಗೆ ಕೆಟ್ಟದ್ದು ಕೊಡ್ತಾನಂತೆ ದೇವರು.
ಈಗ ಅವ್ರಿಗಾಗಿರೋ ಕೆಟ್ಟದ್ದು ನಮಗೆ ಸಂತೋಷ ಎಷ್ಟು ಸಂತೋಷ ಕೊಡ್ತೈತೆ ಅಲ್ವೇ. ಆಸ್ತಿ ಸಿಗ್ಲಿಲ್ಲ ಅಂತ ಬೇಸರಕ್ಕಿಂತ ಇಲ್ಲಿ ಗಂಟ ಯಾರ ಏಟ್ಗೂ ಸಿಕ್ದ ಇದ್ದಂಗೆ ಗುಳ್ಳೆ ನರಿಯಂಗೆ ಮಸ್ಲತ್ ಮಾಡ್ತಿದ್ದ ಈಶ್ವರಿ ಇವತ್ತು ತಾನೇ ಬೀಸಿದ ಬಲೆಗೆ ಬಿದ್ದು ವಿಲವಿಲ ಅಂತ ಒದ್ದಾಡ್ತಾ ಇರೋದು ನೋಡ್ತಿದ್ರೆ ಆ ಸಂತೋಷನೇ ಬೇರೆ ಅಂತಾಳೆ ಸಾವಿತ್ರಿ. ಅವ ಇಷ್ಟು ದಿನದಿಂದ ತಂದಿಟ್ಟು ತಮಾಷೆ ನೋಡ್ತಿದ್ರು, ಆದ್ರೆ ಈಗ ಅವ್ರ ಬದುಕೆ ಆಡ್ಕೊಂಡು ನಗಂಗಾಗೋದೆ. ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದು ಬೇಡ ಕಣವ್ವ, ಚೆನ್ನಾಗಿ ಉರ್ಸಿ ಮಜಾ ತಗೊಳೋಣ ಅಂತ ಖುಷಿ ಪಟ್ಕೊಂಡು ನಗಾಡ್ತಿರ್ತಾರೆ ಇಬ್ರು ಸಾವಿತ್ರಿನೂ ವಿನಂತಿ. ಇತ್ತ ಈಶ್ವರಿ ವಿದ್ಯಾ ಹೋಗೋದನ್ನ ನೋಡಿ ನಿಂತ್ಕೋ ವಿದ್ಯಾ ಬಾ ಇಲ್ಲಿ ಅಂತ ಈಶ್ವರಿಗೆ ಹೋಗ್ತಾಳೆ. ಹೇಳಿ ಚಿಕ್ಕತ್ತೆ ಅನ್ಕೊಂಡು ವಿದ್ಯಾ ಅಲ್ಲಿಗೆ ಹೋಗ್ತಾಳೆ. ಏನವ್ವ ನಮ್ಮ ಪರಿಸ್ಥಿತಿ ನೋಡಿದ್ರು ನೋಡ್ದಿದ್ದಂಗೆ ಹೋಗ್ತಾ ಇದ್ಯಾ ಅಂತ ಈಶ್ವರಿ ಕೇಳ್ತಾಳೆ. ಇನ್ನೊಬ್ರ ಪರಿಸ್ಥಿತಿ ನೋಡಿ ಖುಷಿ ಪಡೋಷ್ಟು ಸಣ್ಣತನ ನನ್ಗಿಲ್ಲ ಕಣತ್ತೆ. ನಾನು ಕೆಲಸ ಮಾಡಿ ಸುಸ್ತಾಗಿ ಬಂದೀವ್ನಿ, ಓದ್ಕೊಳ್ಳೋದು ಬೇರೆ ಅದೇ, ನನ್ನ ಪಾಡಿಗೆ ನಾನು ಓಯ್ತಾ ಇದ್ದೆ ಆಟೆಯ ಅಂತ ವಿದ್ಯಾ ಹೇಳ್ತಾಳೆ. ಅರ್ಥ ಆಗ್ತದೆ ವಿದ್ಯಾ, ನಮ್ಮಿಬ್ಬರನ್ನೂ ಇಲ್ಲಿ ನೋಡಿ ನಿನಗೆ ಒಂದು ತಂಬಿಗೆ ಹಾಲು ಕುಡ್ದಷ್ಟು ನೆಮ್ಮದಿ ಸಿಕ್ಕೈತಲ್ವಾ ಅಂತ ಈಶ್ವರಿ ಹೇಳ್ತಾಳೆ. ನಾವು ಹೆಂಗೆ ನೋಡ್ತೀವೋ ಪ್ರಪಂಚ ನಮ್ಮ ಕಣ್ಣಿಗೆ ಹಂಗೆ ಕಾಣ್ತದೆ ಅಂತೆ ಚಿಕ್ಕತ್ತೆ. ನೀವು ಹೆಂಗಿದ್ದೀರೋ ಹಂಗೆ ಬೇರೆಯವರು ಇಡ್ತಾರೆ ಅಂತ ಅನ್ಕೊಳೋದು ನಿಮ್ಮ ಭ್ರಮೆ ಅಷ್ಟೇಯ. ವೇಷ ತರ್ಸೋದು ಸೇಟ್ ತೀರ್ಸ್ಕೊಳೋದೆಲ್ಲ ನಿಮ್ಮಂಥವ್ರ ಗುಣನೇ ಹೊರ್ತು ನಂದಲ್ಲ ಅಂತ ಈ ವಿದ್ಯೆ ಹೇಳ್ತಾಳೆ. ನಾನು ನಿನ್ನನ್ನು ಏನೋ ಅನ್ಕೊಬಿಟ್ಟಿದ್ದೆ ಕಣೆ. ನಗ್ನಗ್ತಾ ದ್ವೇಷ ಹೆಂಗೆ ತೀರ್ಸ್ಕೋಬೇಕು ಅನ್ನೋದನ್ನ ನಿನ್ನ ನೋಡಿ ಕಲಿಬೇಕು. ಅವತ್ತು ನಾನು ನಿನ್ನನ್ನು ಈ ಶೆಡ್ಡಿಗೆ ಕಳಿಸ್ದೆ ನಿಜ, ಆದರೆ ನೀನು ಸಮಯ ನೋಡಿ ಶೆಡ್ ತೀರ್ಸ್ಕೊಬಿಟ್ಟೆ ಅಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಚಿಕ್ಕತ್ತೆ, ಇದು ನನ್ನ ಹುಡುಗರೇ ಅಲ್ಲ, ನೀವು ಪಡ್ಕೊಂಡಿರೋ ವರ ಅಲ್ಲ ಮಾಡಿರೋ ಕರ್ಮಕ್ಕೆ ಪಡ್ಕೊಂಡಿರೋ ಶಾಪ ಚಿಕ್ಕತ್ತೆ. ಇದು 5G ಕಾಲ, ನೆಟ್ಟು ಎಷ್ಟು ಫಾಸ್ಟಾಗಿ ಹುರ್ಕೋತದೋ ಕರ್ಮನೂ ಅಷ್ಟೇ ಬಿರ್ನೆ ಹಿಂತಿರುಗಿ ಬರ್ತದೆ. ಮಾಡಿದ್ದುಣ್ಣೋ ಮಾರಯ್ಯ ಅನ್ನಂಗೆ ಇವತ್ತು ನಿಮ್ಗೇನು ಸಿಕ್ಕೋದೋ ಅದು ನೀವೇ ಮಾಡಿರೋ ಬಿತ್ತನೆ. ಇವತ್ತು ಫಲ ಅನುಭವಿಸ್ತಾ ಇದ್ದೀರಾ ಆಟೆಯ. ಹೇಳ್ಬೇಕು ಅಂದರೆ ನೀವೇ ತೋಡಿರೋ ಗುಂಡಿಗೆ ನೀವೇ ಬಿದ್ದಿದ್ದೀರ ಹೊರ್ತು ಬೇರೆ ಯಾರುವೇ ಕಾಲು ಕೊಟ್ಟು ನಿಮ್ಮನ್ನ ಬೀಳಿಸಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಏನೇ ಶಾನೆ ದುರಂಕಾರದಲ್ಲಿ ಮಾತಾಡ್ತಿದ್ದೀ ಅಂತ ಚಿತ್ರ ಕೇಳ್ತಾಳೆ. ನಾನು ದುರಂಕಾರದಲ್ಲಿ ಮಾತಾಡ್ತಾ ಇಲ್ಲ, ಜೀವನದ ಕಹಿ ಸತ್ಯ ಹೇಳ್ತಾ ಇದ್ದೀನಿ ಆಟೆಯ. ಮನುಷ್ಯ ತನ್ನ ತಪ್ಪಿಂದ ಪಾಠ ಕಲಿತು ಸಿದ್ಕೊಂಡು ಬದಲಾಗಬೇಕು. ಆವಾಗ ಗುಂಡಿನಲ್ಲಿ ಬಿದ್ದಿರೋ ನಿಮ್ಮನ್ನ ಯಾರಾದರೂ ಕಾಯಿ ಕೊಟ್ಟು ಮೇಲೆ ಎತ್ತುತ್ತಾರೆ. ಅದ್ಬಿಟ್ಟು ಹಿಂಗೆ ಗಾಂಚಲಿ ಮಾಡ್ತಿದ್ರೆ ಅದೇ ಗುಂಡಿಲಿ ಮುಚ್ಚಾಕ್ತಾರೆ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಅಂತಾಳೆ ಚಿತ್ರ. ಉಶ್ಶು, ಸುಮ್ಮನೆ ಯಾಕೆ ಕಿರ್ಚ್ಕೊತಾ ಇದ್ದೀರಾ? ನಿಮ್ಮ ತವ ಮಾತಾಡ್ಕೊಂಡು ಕೂತ್ಕೊಂಡು ಅಷ್ಟು ಪುರ್ಸೊತ್ತಾಗಲಿ ಟೈಮ್ ಆಗಲಿ ನನ್ನ ತವ ಇಲ್ಲ. ಎಷ್ಟೋ ಜನಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬರ್ತದಂತೆ. ಆ ಎಟ್ಟಿನಲ್ಲಿದ್ದಾಗ ನೀವಂತೂ ಬುದ್ಧಿ ಕಲೀಲಿಲ್ಲ. ನೋಡೋಣ ಇಲ್ಲಿದ್ದಾಗ್ಲಾದ್ರೂ ಕಡೆ ಪಕ್ಷ ಬುದ್ಧಿನಾದ್ರೂ ಕಲಿತೀರಾ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊತೀನಿ ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಯಾರ ತವ ಏನು ಮಾತಾಡ್ತಿದ್ದೀನಿ ಅಂತ ಗೆಪ್ತಿ ಆಯ್ತಾ ಅಂತ ಈಶ್ವರಿ ಕೇಳ್ತಾಳೆ. ಗೆಪ್ತಿಗೆ ಅದೇ ಚಿಕ್ಕತ್ತೆ, ಬರ್ಲೆ ಅಂತ ಹೊರಟೋಗ್ತಾಳೆ ವಿದ್ಯಾ. ನೋಡ್ದೇನವ್ವ ಎಂತೆಂತ ಮಾತಾಡ್ಬಿಟ್ಟು ಹೋಯ್ತಾವಳೆ ಅಂತ ಚಿತ್ರ ಹೇಳ್ತಾಳೆ. ಮಾತಾಡ್ಲಿ ಚಿತ್ರ, ಮಾತಾಡ್ಬೇಕವಳು. ಅವನ್ನ ಕೇಳ್ಕಿದ್ರೆ ಎಷ್ಟು ವರ್ಷ ಸಜ್ಜೆ ಅಂತ ಗೊತ್ತಾಗಬೇಕು. ಇವಳು ತುಳಿದಿರೋದು ಬಾಲನಲ್ವೇ ಎಡೇನ. ನನ್ನ ಕೆಣಕಿ ಇವರು ಎಲ್ಲ ಹೆಂಗೆ ನೆಮ್ಮದಿಯಾಗಿರ್ತಾರೋ ಅಂತ ನಾನು ನೋಡ್ತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಈತ ವಿದ್ಯಾ ಓದ್ಕೊತಿರ್ತಾಳೆ. ಅಲ್ಲಿಗೆ ಭದ್ರ ಬರ್ತಾನೆ. 1 ನಿಮಿಷ ನಿಮ್ಮ ತವ ಮಾತಾಡಬೇಕಾಗಿತ್ತು ಅಂತಾನೆ. ಅಲ್ಲಿಂದ ಎದ್ದು ಬರ್ತಾಳೆ ವಿದ್ಯಾ. ನೋಡು, ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕದು. ಹಂಗಂತ ನಾನು ಹೇಳ್ದೆ ಹೋದ್ರೆ ನಾನು ಸಣ್ಣವನಾಗ್ಬಿಡ್ತೀನಿ. ಅವನೆಂಥವನು ಅಂತ ನೀನು ಅವತ್ತೇ ಹೇಳ್ದೆ. ಆದರೆ ನಾನು ಯಾರನ್ನೋ ಒಬ್ಬರನ್ನ ವಿಚಾರ ಮಾಡಿದಾಗ ಅವರು ಇವನನ್ನ ಶಾನೆ ಒಳ್ಳೆಯವನು ಅಂದಿದ ತಕ್ಷಣನೇ ಇರ್ಬೋದು ಅಂತ ನಂಬಿಟ್ಟೆ. ಆದರೆ ನೀನು ಹಿಂದೆ ಸೇರಿದೆ. ನನ್ನ ತಂಗಿಗೋಸ್ಕರ ಹೋರಾಡಿ ಸತ್ಯನ ಹೊರಗೆ ತಂದು ಆ ಮನುಷ್ಯನ ಮುಖವಾಡ ಕಳಚಿ ದೊಡ್ಡ ಅಪಾಯದಿಂದ ಪಾರು ಮಾಡಿದೆ. ಒಂದು ವೇಳೆ ಏನಾದರೂ ಈ ಮದುವೆ ಏನಾದರೂ ಆಗೋಗಿದ್ರೆ ನನ್ನ ತಂಗಿ ಬದುಕೇನಾಗಿರೋದು? ಇಲ್ಲಪ್ಪ, ಬೇಡಪ್ಪ, ನೆನೆಸ್ಕೊಂಡ್ರೇನೆ ಎದೆ ಒಡೆದಂಗಾಗ್ತದೆ. ನೋಡು, ಇವತ್ತು ನೀನು ಮಾಡಿರೋದು ಸಾಮಾನ್ಯ ಸಹಾಯ ಅಲ್ಲ, ತಂಗಿ ಜೀವನ ಉಳಿಸಿದೀಯಾ. ಅದಕ್ಕೆ ನನ್ನ ಹೃದಯದಿಂದ ಗೌರವ ಕೊಡ್ತಾ ಹೇಳ್ತಾ ಇದ್ದೀನಿ, ಥ್ಯಾಂಕ್ಸ್ ಅಂತ ಹೇಳಿ ಭದ್ರ ಹೋಗೋದಕ್ಕಂತ ಹೋಗ್ತಾನೆ. 1 ನಿಮಿಷ ಅಂತಾಳೆ ವಿದ್ಯಾ. ಅದಕ್ಕೆ ನೀವು ಇಷ್ಟೊಂದು ದೊಡ್ಡ ಮಾತಾಡಿ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಮಧ್ಯೆ ಎಷ್ಟೋ ಸಮಸ್ಯೆ ಇರ್ಬೋದು, ಮನಸ್ತಾಪ ಇರ್ಬೋದು. ನೀವು ನನ್ನನ್ನು ಹೆಂಡ್ರು ಅಂತ ಅನ್ಕೊಳ್ದೇ ಇರ್ಬೋದು, ಹೊಟ್ಟಿವರ್ ಎಲ್ರೂ ಸೊಸೆ ಅಂತ ಒಪ್ಕೊಂಡೇ ಇರ್ಬೋದು. ಆದರೆ ಕಣ್ಮಣಿ ಮನಸ್ಫೂರ್ತಿಯಾಗಿ ಅತ್ತಿಗೆ ಅಂತ ಸ್ವೀಕಾರ ಮಾಡವಳೆ ಅಂತ ನನ್ನ ನಾದ್ನಿ ಬದುಕಲ್ಲಿ ಕೆಟ್ಟದಾಗ್ತದೆ ಅಂತ ಗೊತ್ತಾದ್ಮೇಕೆ ಅದನ್ನ ನೋಡಿ ಸುಮ್ಮನೆ ಇರೋದಕ್ಕಾಗಲಿಲ್ಲ ನನ್ನ ಕೈಲಿ. ಅದಕ್ಕೆ ಅವನೇನು ಅಂತವ ಸಾಕ್ಷಿ ಮಡಗಿ ಕೋಟ್ಲೆ ಹಣ್ಣಂತವ ಸಹಾಯ ತಗೊಂಡು ನಾನು ಈ ಕೆಲಸ ಮಾಡಿದೆ ಆಟೆಯ. ಇದ್ರಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ನೀವು ನನ್ನನ್ನು ಕ್ಷಮಿಸಿ ಅಂತ ವಿದ್ಯೆ ಹೇಳ್ತಾಳೆ. ಆದರೂ ನೀನು ಸಾಕ್ಷಿ ತೋರಿಸಿ ಸಾಬೀತು ಮಾಡೋಕ್ಕೆ ಬಹು ಕಷ್ಟ ಬಿದ್ದಿದ್ಯಾ. ಅದನ್ನು ಮರೆಯೋಕ್ಕಾಗ್ತಿಲ್ಲಲ್ಲ. ಅವತ್ತು ನಿಮ್ಮ ತಂಗಿ ಮನಸ್ಸಲ್ಲಿ ಏನೈತೆ ಅಂತ ತಿಳ್ಕೊ ಅಂತ ಹೇಳ್ದಲ್ಲ, ಅದ್ರ ಬದಲು ನೇರವಾಗಿ ಅವಳ ಪ್ರೀತಿ ವಿಷಯ ಹೇಳಿದಿದ್ರೆ ಮುಗ್ದಾಗ್ತಾ ಇತ್ತು. ನಾನೇ ಅಪ್ಪ ಇಂತವ ಮಾತಾಡಿ ಅವ್ರನ್ನ ಒಪ್ಪಿಸಿ ಅವರಿಬ್ಬರಿಗೂ ಮದುವೆ ಮಾಡಿಸ್ತಿದ್ದೆ ಅಂತ ಭದ್ರ ಹೇಳ್ತಾನೆ. ಈ ಮಾತಿಗೆ ನಗ್ತಿರ್ತಾಳೆ ವಿದ್ಯಾ. ಯಾಕಂಗೆ ನಗ್ತಾ ಇದ್ದಿ ಅಂತ ಭದ್ರ ಕೇಳ್ತಾನೆ.
ಅಲ್ಲ ಅಪ್ಪಿ ತಪ್ಪಿ ನಾನು ನಿಮ್ಮ ತವ ಬಂದು ನಿಮ್ಮ ಹತ್ರ ಸತ್ಯ ಹೇಳಿದ್ರು ಮಂಟಪದಲ್ಲಿ ಅವರಿಬ್ಬರು ಪ್ರೀತಿ ವಿಷಯ ಗೊತ್ತಾಯ್ತಲ್ಲ, ಆಗ ಚಿಕ್ಕ ಮಾವ ರಾಕಿ ಅಣ್ಣನ ಓಡಿಸಿದ್ರಲ್ಲ, ನೀವು ಅದೇ ಕೆಲಸನೇ ಮಾಡ್ತಿದ್ದಿದ್ದು ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.